ಕಂಪ್ಲೀಟ್ ಆಗುತ್ತೆ. ಹೌದಾ? ಅಲ್ಲಿ ಬರಬೇಕು ನಡುವೆ ಏನಿರಬೇಕು? ಏನಂತ ಹೇಳಿದ್ರೆ runs. Right? Runs. So we mentioned this as run 0, run 1, run 2. In all the digital systems, now number start ಮಾಡೋದು ಎಲ್ಲಿಂದ? 0 ಇಂದ. ಮೊದಲನೇದು ಅಂತ ಹೇಳಿದ್ರೆ ಅದು ನಂಬರ್ 0 ಇರ್ತದೆ, ಎರಡು ಅಂತ ಹೇಳಿದ್ರೆ 1. ಹಾಗೆ ಗೊತ್ತಾಯ್ತಾ? ರನ್ಗಳಿಗೆ ಹೆಸರು ಕೊಡ್ತೇವೆ. ರನ್ 0, 1, 2, 3, 4 ಹೌ ಮೆನಿ ಯು ಹ್ಯಾವ್, ಎಷ್ಟು ಇರ್ತದೋ ಅಷ್ಟು ನಿಮ್ಮ ಸರ್ಕ್ಯೂಟ್ಗೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅಟ್ ದ ಎಂಡ್ ಯು ಹ್ಯಾವ್ ಆ್ಯನ್ ಎಂಡ್ ರನ್, ಅಂದರೆ ಅಲ್ಲಿನ ಡಯಾಗ್ರಾಮ್ ಪ್ರೋಗ್ರಾಮ್ ಇದು ಅಂತ. ಕರೆಕ್ಟಾ? ಇನ್ ಈಚ್ ರನ್, ಪ್ರತಿಯೊಂದು ರನ್ನಲ್ಲೂ ಏನಿರಬೇಕು ಅಂತ ಹೇಳಿದೆ? ಇನ್ಪುಟ್ ಮತ್ತೆ ಔಟ್ಪುಟ್ಸ್ಗಳು ಇರಬೇಕು. ಈಚ್ ರನ್ ಇಟ್ ಈಸ್ ಫಾರ್ ಒನ್ ಆಪರೇಷನ್. ಪ್ರತಿಯೊಂದು ರನ್ ಒಂದು ಆಪರೇಷನ್ ಅನ್ನು ಡಿಸ್ಕ್ರೈಬ್ ಮಾಡುತ್ತೆ. ಅದೇನಾಗಬೇಕು? ಈಚ್ ರನ್ ಹ್ಯಾವ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಎಷ್ಟು ಇನ್ಪುಟ್ಸ್ ಇರಬೇಕು, ಎಷ್ಟು ಔಟ್ಪುಟ್ಸ್ ಇರಬೇಕು? ಮಿನಿಮಮ್ 1 ಇನ್ಪುಟ್ ಆ್ಯಂಡ್ ಎನಿ ನಂಬರ್ ಆಫ್ ಇನ್ಪುಟ್ಸ್. ಒಂದು ಮಿನಿಮಮ್ ಇರಬೇಕು, ಎಷ್ಟು ಅದು ಹೆಚ್ಚು ಇರಬಹುದು ಇನ್ಪುಟ್ಸ್ಗಳು. ಆದರೆ ಔಟ್ಪುಟ್ ಶುಡ್ ಆಲ್ವೇಸ್ ಬಿ 1, ಒಂದೇ ಇರಬೇಕು. ಕರೆಕ್ಟಾ? ಮತ್ತೆ ಪ್ರತಿ ಇನ್ಪುಟ್ ಮತ್ತು ಔಟ್ಪುಟ್ಗೆ ನಾವು ಒಂದು ನಂಬರ್ ಅನ್ನು ಕೊಡ್ತೇವೆ, ವಿಚ್ ಇಸ್ ನಾಟ್ called as address of that input and output. ಹೌದಾ? ಇನ್ನೊಂದು ವಿಚಾರ ಹೇಳಿದ್ರೆ ಏನು? ಒಂದು ರಂಗದಲ್ಲಿ ಅಪಿಯರ್ ಆಗಿರುವಂತಹ ಇನ್ಪುಟ್ ಅಥವಾ ಔಟ್ಪುಟ್ ಇಟ್ ಮೇ ಅಪಿಯರ್ ಇನ್ ಎನಿ ನಂಬರ್ ಆಫ್ ರನ್ಸ್ ಫರ್ದರ್. ಮುಂದೆ ಬರುವ ಎಷ್ಟೋ ರಂಗಗಳಲ್ಲಿ ಸೇಮ್ ಇನ್ಪುಟ್ ಅಥವಾ ಔಟ್ಪುಟ್ ಅಪಿಯರ್ ಆಗ್ತಾ ಇರಬಹುದು. ಕರೆಕ್ಟಾ? ಆದ್ರೆ ಏನಿರಬೇಕು ಅಂತ ಹೇಳಿದೆ? ಅಡ್ರೆಸ್ ವಾಟ್ ಇಸ್ ಗಿವನ್ ಶುಡ್ ಬಿ ಸೇಮ್. ನೀನು ಅದೇ ಇನ್ಪುಟ್ ಅನ್ನು ಯೂಸ್ ಮಾಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ನೀವು ಯಾವುದು ಏನದು ಏನು ಸಿಂಬಲ್ ಅದಾವ? ಸೊ ಕೆಪಾಸಿಟರ್ ಅಂತಿರೋದಲ್ಲಿ ನಾರ್ಮಲಿ ಓಪನ್ ಸ್ವಿಚ್. ಹೌದಾ? ನೀವು ಇನ್ನೊಂದು ನಾರ್ಮಲಿ ಓಪನ್ ಸ್ವಿಚ್ ಅನ್ನು ಯೂಸ್ ಮಾಡಬಹುದು. ಇದು ಬೇರೆ ಆಗಿತ್ತು ಅಂತ ಹೇಳಿದ್ರೆ ಇದಕ್ಕೆ ಒಂದು ಅಡ್ರೆಸ್ ಇರ್ತದೆ, ಇದಕ್ಕೆ ಒಂದು ಅಡ್ರೆಸ್ ಇರ್ತದೆ. ಸರಿನಾ? ಇಫ್ ದ ಸೇಮ್ ನಾರ್ಮಲಿ ಓಪನ್ ಸ್ವಿಚ್ ಈಸ್ ಗೋಯಿಂಗ್ ಟು ಬಿ ಯೂಸ್ ಇನ್ ದಿಸ್ ರನ್ ಅಂತ ಹೇಳಿದ್ರೆ ಇದಕ್ಕೆ ಏನು ಅಡ್ರೆಸ್ ಕೊಟ್ಟಿರ್ತೀಯೋ ಅದೇ ಅಡ್ರೆಸ್ ಅಲ್ಲಿ ರಿಪೀಟ್ ಆಗಬೇಕು ರೂಲ್ಸ್ ಅಲ್ಲಿ ಹೇಳಿದೆ. ಗೊತ್ತಾಯ್ತಾ? ಹೇಗೆ ಅಂತ ಈಗ ಗೊತ್ತಾಗ್ತಾ ಹೋಗ್ತದೆ. ರೈಟ್? ಇಷ್ಟು ಲ್ಯಾಡ್ ಡಯಾಗ್ರಾಮ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈಗ ನಾವು ಲ್ಯಾಡ್ ಡಯಾಗ್ರಾಮ್ ಪ್ರೋಗ್ರಾಮ್ಸ್ ಬರೀತಾ ಹೋಗೋಣ. ಹುಷಾರಾಗಿ ಅರ್ಥ ಮಾಡ್ಕೊಂಡು ನೋಡ್ಲಿಕ್ಕೆ ಬಹಳ ಸಿಂಪಲ್ ಕಾಣಿಸುತ್ತೆ, ಆದರೆ ಒಂದು ಅಡ್ರೆಸ್ ಇಟ್ಕೊಂಡ್ರೆ ರಿಸಲ್ಟ್ ಬರಲ್ಲ. ಗೊತ್ತಾಯ್ತಾ? ಸೊ ಬಿಗಿನಿಂಗ್ ಸಿಂಪಲ್ ಲ್ಯಾಡ್ ಡಯಾಗ್ರಾಮ್ ಪ್ರೋಗ್ರಾಮ್ಸ್ ಅನ್ನು ಬರೀತಿದ್ದೇವೆ. ಸೊ ದಟ್ ಈಸ್ ಫಾರ್ ಲಾಜಿಕ್ ಗೇಟ್ಸ್. ಲಾಜಿಕ್ ಗೇಟ್ಸ್ಗಳ ಆಪರೇಷನ್ ಅನ್ನ ಲ್ಯಾಡರ್ ಡಯಾಗ್ರಾಮ್ ಅಲ್ಲಿ ತೋರಿಸ್ಬೇಕು. ಈಗ ಯಾವ ಲಾಜಿಕ್ ಗೇಟ್ಸ್ ಅಪ್ಪ? ಲಾಜಿಕ್ ಗೇಟ್ ಹೆಸರು ಹೇಳ್ರೋ? AND gate, OR gate, NOT gate. NOT gate, AND gate, OR gate, NOT gate, AND gate, the important gates that we use. ಹೌದಾ? ಈಗ ನಿಮಗೆ ಗೊತ್ತಿರಬೇಕು
ಎಲ್ಲ ಗೇಟ್ಗಳ ಟೋಟಲ್ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. 3ನೇ ಸಲ ಹೇಳ್ತಾರೆ. ಫಸ್ಟ್ ಇಯರ್ನಾಗೆ FEE ಲ್ಯಾಬ್ನ ಕಲಿಸಿರ್ತಾರೆ. ಸೆಕೆಂಡ್ ಇಯರಿಗೆ ಬಂದಾಗ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹೇಳಿರ್ತೇವೆ. ಅದಲ್ಲೇ ಹೋಗ್ಬಿಡೋದು. ನೋಡೋಣ. ಸೊ ಈಗ ಒಂದು ಲ್ಯಾಡರ್ ಡಯಾಗ್ರಾಮ್ ಅನ್ನ ನಾಟ್ ಗೇಟ್ಗೆ ಬರೆಯುವುದು. ಲ್ಯಾಡರ್ ಡಯಾಗ್ರಾಮ್ ಫಾರ್ ನಾಟ್ ಗೇಟ್ ನಾಟ್ ಆಪರೇಷನ್ ಅಂತ ಹೇಳಿ. ಸರಿನಾ? ನಾಟ್ ಗೇಟ್ಗೆ ಸಿಂಬಲ್ ಗೊತ್ತಿದೆ. ಕರೆಕ್ಟಾ? ಕರೆಕ್ಟನಾ? ಸರಿನಾ? ಕರೆಕ್ಟ್ ನಾಟ್ ಗೇಟ್ ಸಿಂಬಲ್ ಅದ? ಸರಿನಾ ತಪ್ಪ ಹೇಳ್ರ? ತಪ್ಪು. ಯಾಕೆ? ಇನ್ಪುಟ್ ಒಂದೇ ಇರ್ತದೆ. ಅದಕ್ಕೆ ಹೇಳಿದ್ದು ಇದು ಗೊತ್ತಿರಬೇಕು ಅಂತ. ನಾಟ್ ಗೇಟ್ is always having only one input and one output. ಹೌದಾ? We call this as input A and output is Y. Equation is Y is equal to A complement ಗೋವಿಂದ. ಹೇಳಿ, ಎಗೆ ಇನ್ಪುಟ್ ಕೊಡ್ತೀಯಾ, ವೈ ಯಲ್ಲಿ ಔಟ್ಪುಟ್ ಬರ್ತದೆ. ಕರೆಕ್ಟಾ? 0 ಕೊಟ್ರೆ 1 ಬರುತ್ತೆ. 0 ಬರ್ತದೆ. 1 ಕೊಟ್ರೆ 1 ಬರ್ತದೆ. ನಾಟ್ ಗೇಟ್. ಕರೆಕ್ಟಾ? ವೆರಿ ಗುಡ್. ವೆರಿ ಕರೆಕ್ಟ್. ಹೌದಾ? ಹೇಳ್ರು ಗಟ್ಟಿ ಹೇಳು. 1 ಇಂದ 0 ಸರ್, 0 ಇಂದ 1. 0 ಇದ್ರೆ 1 ಬರ್ತಿದೆ. 1 ಕೊಟ್ರೆ 0. It is an inversion operation, not gate. ಹೌದಾ? ಇದರ ಅರ್ಥ ಏನು? ಗೇಟ್ಗೆ ಏನು ಇನ್ಪುಟ್ ಕೊಡದೇ ಇದ್ರೆ ಔಟ್ಪುಟ್ 1 ಇರುತ್ತೆ. ಗೇಟ್ಗೆ ಏನಾದರೂ ಇನ್ಪುಟ್ ಕೊಟ್ರಿ, ಏನಾದರೂ ಇನ್ಪುಟ್ ಅಂತ ಹೇಳಿದ್ರೆ ಡಿಜಿಟಲ್ ಅಲ್ಲಿ ಎರಡೇ ಪಾಸಿಬಿಲಿಟಿ, ಒಂದು 0 ಇನ್ನೊಂದು 1. 0 ಅಂದ್ರೆ ಏನು ಇನ್ಪುಟ್ ಕೊಟ್ಟಿಲ್ಲ, ಔಟ್ಪುಟ್ 1 ಬರಬೇಕು. ನೀನು ಏನಾದರೂ ಇನ್ಪುಟ್ ಕೊಟ್ಟಿ ಅಂದ್ರೆ ಅದು 0 ಆಗಬೇಕು. ದಟ್ ಇಸ್ ದಿ ನಾಟ್ ಗೇಟ್. ಹೌದಾ? ಈಗ ಇದನ್ನ ನಾವು ಲ್ಯಾಡರ್ ಡಯಾಗ್ರಾಮ್ ಅಲ್ಲಿ ಬರೆದಿದ್ದೇವೆ. ಕರೆಕ್ಟಾಗಿ ಫಾಲೋ ಮಾಡು. ಲ್ಯಾಡರ್ ಡಯಾಗ್ರಾಮ್ ಡ್ರಾ ಮಾಡಬೇಕಾದ್ರೆ ಒಂದು ಲೆಫ್ಟ್ ಪವರ್ ರೈಲ್ ಹಾಕ್ತೇನೆ. ಹೌದಾ? ಇಲ್ಲಿಂದ ಇನ್ನೊಂದು ಪವರ್ ರೈಲ್ ಇದೆ. ರೈಟ್? ಎಷ್ಟು ಇನ್ಪುಟ್ಸ್ ಇದೆಯಪ್ಪ? ಒಂದೇ. ಇನ್ಪುಟ್ ಏನ್ ಮಾಡಿದ್ಯಾ ಅಂತ ಈ ಸದ್ಯ ಜಾಗದಲ್ಲಿ ಬಿಟ್ಟಿದ್ದಾನೆ. ಔಟ್ಪುಟ್ ಎಷ್ಟಿದೆ? ವೈ ಅನ್ನೋದು ಒಂದು ಔಟ್ಪುಟ್. ಹೌದಾ? ಆ ಔಟ್ಪುಟ್ಗೆ ನಾನು ಇಲ್ಲಿ ಒಂದು ಮೋಟರ್ ಇಂಡಿಕೇಟರ್ ಕನೆಕ್ಟ್ ಮಾಡ್ತೇನೆ. ಗೊತ್ತಿದೆಯಲ್ಲ? ಡಯಾಗ್ರಾಮ್ ಬರೀಬೇಕಾದ್ರೆ ಅಥವಾ ನಿಮ್ಮ ಲಿಸ್ಟ್ ಆಫ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ಗಳನ್ನು ಕೊಟ್ಟಿದ್ದೇನೆ. ಕರೆಕ್ಟಾ? ಓಕೆ. ಸಪೋಸ್ ಇಲ್ಲಿ ಒಂದು ಮೋಟರ್ ಅನ್ನು ಕನೆಕ್ಟ್ ಮಾಡಿದ್ಯಾ ಅಥವಾ ಇಂಡಿಕೇಟರ್ ಕನೆಕ್ಟ್ ಮಾಡಿದ್ಯಾ? ಮಂಜ ನೋಡ್ತಾ ಮೋಟರ್ ಅನ್ನೇ ಆಗಲಿ ಇಂಡಿಕೇಟರ್ನ ಆಗಲಿ ಏನೋ ಕನೆಕ್ಟ್ ಮಾಡಿ. ಸಪೋಸ್ ಇಂಡಿಕೇಟರ್ ಕನೆಕ್ಟ್ ಮಾಡಿದ್ವಿ, ನಮ್ಮ ನಾಟ್ ಗೇಟ್ ಪ್ರಕಾರ ಆ ಮೋಟರ್ಗೆ ಒಂದು ಸ್ವಿಚ್ ಅನ್ನ ಕನೆಕ್ಟ್ ಮಾಡಿದ್ವಿ. ಕರೆಕ್ಟಾ? ಸ್ವಿಚ್ ಅನ್ನ ನಾನು ಆಕ್ಟಿವೇಟ್ ಮಾಡಲ್ಲ. ಅದರ ಅರ್ಥ ಏನು? 0 ಇನ್ಪುಟ್. ಔಟ್ಪುಟ್ ಏನಾಗಬೇಕು ಅಂದ್ರೆ ಮೋಟರು ಆನ್ ಆಗಬೇಕು. ನೀವು ಸ್ವಿಚ್ ಅನ್ನು ಆಪರೇಟ್ ಮಾಡಿಲ್ಲ ಆದ್ರೂ ಆನ್ ಆಗಬೇಕು. ಯಾವಾಗ ಆನ್ ಆಗ್ತದೆ? ಸಪ್ಲೈ ಬಂದ್ರೆ ಆನ್ ಆಗ್ತದೆ. ಹೌದಾ? ಹಾಗಿದ್ರೆ ಇಲ್ಲಿ ನಾನು ಕೊಡುವ ಪವರ್ ಸಪ್ಲೈ ಇಲ್ಲಿಗೆ ಬಂದ್ರೆ ಮೋಟರ್ ಆನ್ ಆಗ್ತದೆ. ನಾನು ಯೂಸ್ ಮಾಡುವ ಸ್ವಿಚ್ ಅನ್ನ ಆಪರೇಟ್ ಮಾಡ್ತಾ ಇಲ್ಲ.
ಲಾಜಿಕ್ ಅರ್ಥ ಮಾಡ್ಕೋ. ಈ ಲಾಜಿಕಲ್ ಕೊಟ್ಟಾಗ ಮಾತ್ರ ಲ್ಯಾಡರ್ ಡಯಾಗ್ರಾಮ್ ಅರ್ಥ ಆಗ್ತದೆ. ನನ್ನ ಇಂಟೆನ್ಷನ್ ಏನೋ ಇಲ್ಲಿ ಎರಡು ಪವರ್ ಸಪ್ಲೈ ಪಾಯಿಂಟ್ ನಡುವೆ ಮೋಟರ್ ಇಂಡಿಕೇಟರ್ನ ಕನೆಕ್ಟ್ ಮಾಡಿಬಿಟ್ಟಿದೆ. ಇದನ್ನು ನಾನು ಆನ್ ಮಾಡಿ ಇದಕ್ಕೊಂದು ಸ್ವಿಚ್ ಅನ್ನು ಕೂಡ ಕನೆಕ್ಟ್ ಮಾಡಿದ್ದೇನೆ. ಇದನ್ನ ಆನ್ ಮಾಡಿದೆ. ನಾರ್ಮಲ್ ಸ್ವಿಚ್ ಆದ್ರೆ ಏನ್ ಮಾಡಿದೆ, ಸ್ವಿಚ್ ಕ್ಲೋಸ್ ಮಾಡಿದ್ರೆ ಸಪ್ಲೈ ಬಂದು ಮೋಟರ್ ಆನ್ ಆಗ್ತದೆ. ಹೌದಾ? ಆದ್ರೆ ಇಲ್ಲಿ ನಾನು ನಾಟ್ ಆಪರೇಷನ್ ತೋರಿಸ್ತಾ ಇದ್ದೇನೆ. ಏನು ಕೊಡದಂಗೆ ಅಂದ್ರೆ ಸ್ವಿಚ್ ಅನ್ನು ಆಪರೇಟ್ ಮಾಡದಂಗೆ ಮೋಟರ್ ಅನ್ನ ಆನ್ ಮಾಡಬೇಕು. ಮೋಟರ್ ಆನ್ ಆಗಬೇಕು, ಪವರ್ ಸಪ್ಲೈ ಬರಬೇಕು. ಹಾಗಿದ್ರೆ ಯಾವ ಸ್ವಿಚ್ ಯೂಸ್ ಮಾಡಿದ್ರೆ ಪವರ್ ಸಪ್ಲೈ ಬರ್ತದಪ್ಪ? ನಾರ್ಮಲಿ ಕ್ಲೋಸ್ ಸ್ವಿಚ್ ಅನ್ನ ಯೂಸ್ ಮಾಡಿದ್ರು. ನೀನು ಸ್ವಿಚ್ ಅನ್ನು ಆಪರೇಟ್ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ಝೀರೋ ಇನ್ಪುಟ್ ಕೊಟ್ಟಿದೀಯಾ ಅಂದ್ರೆ ಆಪರೇಟ್ ಮಾಡಿಲ್ಲ, ಅದರ ಅರ್ಥ ಝೀರೋ ಇನ್ಪುಟ್ ಇದೆ. ಅದು ಮೋಟರ್ ರನ್ ಆಗ್ತಾ ಇದೆ. ಯಾಕೆ? ಈ ಸಪ್ಲೈ ಕೊಟ್ಟಿದೆಯಾ, ಇದು ನಾರ್ಮಲಿ ಕ್ಲೋಸ್ ಆಗಿರುತ್ತೆ. ಆಟೋಮೆಟಿಕ್ ಏನಾಗುತ್ತೆ, ಸಪ್ಲೈ ಬಂದ್ಬಿಟ್ಟು ಮೋಟರ್ ಅಥವಾ ಇಂಡಿಕೇಟರ್ ಆನ್ ಆಗುತ್ತೆ. ಕರೆಕ್ಟಾ? ಈಗ ನಾನು ಸ್ವಿಚ್ ಅನ್ನ ಆಕ್ಟಿವೇಟ್ ಮಾಡ್ತೇನೆ ಅಂದ್ರೆ ಇನ್ಪುಟ್ ಅನ್ನ ಅಪ್ಲೈ ಮಾಡ್ತೇನೆ. ಈ ಇನ್ಪುಟ್ ಅಪ್ಲೈ ಮಾಡ್ತೇನೆ ಅಂದ್ರೆ ಏನಾಗುತ್ತೆ, ಈ ಸ್ವಿಚ್ ಓಪನ್ ಕ್ಲೋಸ್ ಇರೋದು ಓಪನ್ ಆಗಿಬಿಡುತ್ತದೆ. ರಿಸಲ್ಟ್ ಅರ್ಥ ಆಗ್ತಿದೆಯೋ ಅಂತ ಹೇಳಿದ್ವಿ. ಬಿಗಿನಿಂಗ್ ಕ್ಲಾಸ್ಗಳಿಂದ ಹೇಳ್ತಾ ಇದ್ದೇನೆ ನಾನು. ಎಲ್ಲಿದ್ದೀನಿ ನೀನು? ಟೆಸ್ಟ್ ಎಲ್ಲ ಕೂತ್ಕೊಂಡು ಎದ್ದು ಬರ್ತೀವಿ, ನೋಡ್ಕೊಂಡ್ರಲ್ಲ ಕಲ್ ತಕ್ಷಣ ಕೂತ್ಕೊಳ್ತೀವಿ, ಅನುಭವಿಸಿ. ಇದು ಹೇಗೆ ಆಪರೇಟ್ ಆಗುತ್ತೆ? ಇದೊಂದು ಸರ್ಕ್ಯೂಟ್ ಅಂತ ಹೇಳಿದ್ದಾರೆ. ಹೌದಪ್ಪ? ಇಲ್ಲೇ ತೋರಿಸ್ಬಿಡ್ತಾರೆ. ಇಲ್ಲಿ ಒಂದು ಮೋಟರ್ ಕನೆಕ್ಟ್ ಆಗಿದೆ. ಈಗ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ತೋರಿಸ್ತಾ ಇದೆ. ಇದು ಲ್ಯಾಡರ್ ಡಯಾಗ್ರಾಮ್, ಸರಿನಾ? ಇಲ್ಲಿ ಸಪ್ಲೈ ಕನೆಕ್ಟ್ ಮಾಡಿ, ಇದು ಪಾಸಿಟಿವ್, ಇದು ಲೆಫ್ಟ್ ರೈಲ್, ಇದು ರೈಟ್. ಕರೆಕ್ಟಾ? ಸರ್ಕ್ಯೂಟ್ ಇಲ್ಲಿಂದ ಇಲ್ಲಿ ಬಂದಿದೆ ನೋಡೋ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಈ ಜಾಗದಲ್ಲಿ ಸ್ವಿಚ್ ಇದೆ, ಇದು ಮೋಟರ್ ಇದೆ. ಈ ಕಡೆಯಿಂದ ಬಂದು ಈ ರೈಲ್ಗೆ ಕನೆಕ್ಟ್ ಆಗಿದೆ. ಕರೆಕ್ಟ್ ಏನಪ್ಪ? ಈಗ ನಾನು ಮೋಟರ್ ಅನ್ನು ಆನ್ ಮಾಡಬೇಕಂದ್ರೆ ಒಂದು ಸ್ವಿಚ್ ಅನ್ನ ಯೂಸ್ ಮಾಡಿ. ನಾನು ಸ್ವಿಚ್ ಹಿಂಗಿದ್ರೆ ನಾರ್ಮಲಿ ಓಪನ್. ಮೋಟರ್ ಆನ್ ಮಾಡಬೇಕಂದ್ರೆ ಏನ್ ಮಾಡಬೇಕು? ಕ್ಲೋಸ್ ಆಗಬೇಕು. ಸರಿನಾ? ಆದ್ರೆ ನಾನಿಲ್ಲಿ ಕ್ಲೋಸ್ ಮಾಡ್ದೇನೆ ಮೋಟರ್ ಆನ್ ಮಾಡ್ತಾ ಇದ್ದೇನೆ. ಸ್ವಿಚ್ ಅನ್ನ ಆಕ್ಟಿವೇಟ್ ಮಾಡದೇನೆ ಮೋಟರ್ ಆನ್ ಮಾಡ್ತಾ ಇದ್ದೇನೆ. ಇಲ್ಲಿ ಆಕ್ಟಿವೇಶನ್ ಅಂದ್ರೆ ನಾನು ಇನ್ಪುಟ್ ಅನ್ನ ಅಪ್ಲೈ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಹೌದಾ? ಈಗ ನಾನು ಹೀಗಿದ್ದನ್ನ ಕ್ಲೋಸ್ ಮಾಡಿದ್ರೆ ಆಕ್ಟಿವೇಟ್ ಮಾಡೋದಂದ್ರೆ ಓಪನ್ ಇದ್ದನ್ನ ಕ್ಲೋಸ್ ಮಾಡಿ. ಆದ್ರೆ ನನಗೆ ಬೇಕಾಗಿರೋದೇನು? ಸ್ವಿಚ್ ಅನ್ನ ಆಪರೇಟ್ ಮಾಡಲ್ಲ ನಾನು, ಅದು ಮೋಟರ್ ರನ್ ಆಗಬೇಕು. ಯಾವ ಸ್ವಿಚ್ ಯೂಸ್ ಮಾಡಬೇಕು? ಈ ಸ್ವಿಚ್ ಅನ್ನ ಯೂಸ್ ಮಾಡಬೇಕು. ಈ ಸ್ವಿಚ್ ಆಪರೇಟ್ ಮಾಡಲ್ಲ, ಆದ್ರೆ ಮೋಟರ್ ರನ್ ಆಗುತ್ತೆ. ಯಾಕೆ? ಸರ್ಕ್ಯೂಟ್ ನೋಡಿ ಹೋಗ್ತಾನೆ ಅಂದ್ರೆ ಇನ್ಪುಟ್ 0 ಕೊಟ್ಟೆ ಮೋಟರ್ ರನ್ ಆಯಿತು ಅಂದ್ರೆ ಔಟ್ಪುಟ್ 1. ಈಗ ಸ್ವಿಚ್ ಅನ್ನು ಆಪರೇಟ್ ಮಾಡ್ತೇನೆ ಅಂದ್ರೆ 1 ಕೊಟ್ಟೆ. ಆಪರೇಟ್ ಮಾಡ್ತೇನೆ ಅಂತ ಹೇಳಿದ್ರೆ ನಾರ್ಮಲಿ ಕ್ಲೋಸ್ ಆಗಿದ್ದು ಏನಾಗ್ತದೆ? ಓಪನ್ ಆಗಿರ್ತದೆ. ಸರ್ಕ್ಯೂಟ್ ಬ್ರೇಕ್ ಆಯಿತು, ಮೋಟರ್ ಕರೆಕ್ಟಾ? ದಿಸ್ ಇಸ್ ವಾಟ್ ದ ಲ್ಯಾಡರ್ ಡಯಾಗ್ರಾಮ್ ದಟ್ ಇಸ್ ಶೋಯಿಂಗ್ ದಿ ನಾಟ್ ಆಪರೇಷನ್. ಸಿಂಪಲ್. ಇದು ಲಾಜಿಕಲ್ ಆದರೆ ಮುಂದೆ ಡೆವಲಪ್ ಹೋಗುತ್ತೆ ಸ್ವಲ್ಪ. ಈಗ ಏನು ಮಾಡ್ತೇನೆ, ಇಲ್ಲಿ ಅಡ್ರೆಸ್ನ ಕೊಡಬೇಕು. ಈಗ ಏನಪ್ಪ? ಇನ್ಪುಟ್. ನೋಡಿ, ಇನ್ಪುಟ್ ಇಲ್ಲಿ ನಾವು ಜನರಲ್ ಆಗಿ ಹೇಳ್ತೇವೆ. ಅಲ್ಲೊಂದು ಲಿಸ್ಟ್ ಆಫ್ ಇನ್ಪುಟ್ಸ್ ಕೊಟ್ಟಿದ್ದೆ ನಾನು. ಸೆನ್ಸಸ್ಗಳಾಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಪುಷ್ ಬಟನ್ ಆಗಿರ್ಬೋದು. ಔಟ್ಪುಟ್ ಇಂಡಿಕೇಟರ್ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಸೊಲೆನಾಯ್ಡ್ ಆಗಿರ್ಬೋದು, ಇನ್ನೇನಾದ್ರೂ ಇರ್ಬೋದು.
ಅದಕ್ಕೆ ಏನು ಮಾಡ್ತೀವಿ ನಾವು ಜನರಲ್ ಆಗಿ ಬರೀತೇವೆ. ಇದಕ್ಕೆ ಐ ಫಾರ್ ಇನ್ಪುಟ್ ನಿನ್ನ PLCಗೆ ಕನೆಕ್ಟ್ ಆಗಿರೋ ನಂಬರ್ ಆಫ್ ಇನ್ಪುಟ್ಸ್ ಇರ್ತದೆ. ಅದರಲ್ಲಿ ಎಷ್ಟನೇ ಯೂಸ್ ಮಾಡ್ತೀಯ ನೀನು? ಅರ್ಥ ಆಗ್ತಿದೆಯಾ? PLCಗೆ ಎಷ್ಟೋ ಇನ್ಪುಟ್ಸ್, ನಂಬರ್ ಆಫ್ ಇನ್ಪುಟ್ಸ್ ಕನೆಕ್ಟ್ ಆಗಿದೆ. ಅದರಲ್ಲಿ ನೀನು ಯೂಸ್ ಮಾಡಿರೋ ಇನ್ಪುಟ್ ನಂಬರ್ ಏನು? ಸರಿನಾ? ಇಲ್ಲಿ ನಾವು ನಮ್ಮ ಲ್ಯಾಬಲ್ಲಿ ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ I:0/0 ಇನ್ನು ಅರ್ಥ ಮಾಡ್ತಾರೆ. I ಫಾರ್ ಇನ್ಪುಟ್ ಅಂದರೆ ಇದು ಒಂದು ಇನ್ಪುಟ್. 0/0 ನಿಮ್ಮಲ್ಲಿ ಹೇಳಿದೆ ಮಾಡ್ಯೂಲ್, ಇನ್ಪುಟ್ ಮಾಡ್ಯೂಲ್. ಹೌದಾ? ಒಂದೊಂದು ಮಾಡ್ಯೂಲ್ ಅಲ್ಲಿ ಒಂದು ಸೆಟ್ ಆಫ್ ಇನ್ಪುಟ್ಸ್ ಇರ್ತದೆ. ಈ ತರದ ಮಾಡ್ಯೂಲ್ಗಳನ್ನು ನಿನ್ನ PLCಗೆ ಎಷ್ಟನ್ನು ಕನೆಕ್ಟ್ ಮಾಡಿರ್ಬೋದು ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ಯುವರ್ PLC. ಆದರೆ ನಮ್ಮಲ್ಲಿರೋ PLC ಇದೆಯಲ್ಲ ಅದಕ್ಕೆ ಒಂದೇ ಒಂದು ಮಾಡ್ಯೂಲ್ ಇದೆ. ಅರ್ಥ ಆಗ್ತಿದೆಯಾ? ಅದರಲ್ಲಿ ನಂಬರ್ ಆಫ್ ಇನ್ಪುಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾರೆ. ಮೊದಲನೆಯ ಮಾಡ್ಯೂಲ್ಗೆ ನೀನು 0 ಅಂತ ಕೊಡ್ತೀಯಾ? ನೋಡೋದನ್ನ ಹೇಳಿದ್ದೆ ನಾನು. ಇಲ್ಲಿ ಹೌದಾ? ಮೊದಲನೇ ಮಾಡ್ಯೂಲ್ ಇದೆಯಲ್ಲ ಅದಕ್ಕೆ ಏನಂತ ಕೊಡ್ತೇವೆ? ಯಾವಾಗಲೂ ಮೊದಲನೇ ನಂಬರ್ಗೆ 0 ಅಂತ ಕೊಡ್ತೇವೆ. ಗೊತ್ತಾಯ್ತಾ? ಇಲ್ಲಿ ನಮ್ಮ ಹತ್ರ ಒಂದೇ ಒಂದು ಮಾಡ್ಯೂಲು, ಅದಕ್ಕೆ ಏನಿದೆ ನಂಬರು? 0. ಸ್ಲ್ಯಾಶ್ ನಮ್ಮಲ್ಲಿರೋ ಮಾಡ್ಯೂಲ್ ಅಲ್ಲಿ 6 ಇನ್ಪುಟ್ಸ್ಗಳಿವೆ. ಪ್ರತಿಯೊಂದು ಇನ್ಪುಟ್ಗೆ ಒಂದು ನಂಬರ್ ಕೊಡ್ತಾ ಹೋಗ್ತೇವೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0, 1, 2, 3, 4 ಹಾಗೆ. ಅರ್ಥ ಆಗಿದೆಯಾ? ಈಗ ನಾನು ಇದರಲ್ಲಿ ಈ ಮಾಡ್ಯೂಲ್ 0 ಮಾಡ್ಯೂಲ್ ಇದರಲ್ಲಿ 0, 1, 2, 3, 4 ಇಂದ ನಂಬರ್ಸ್ಗಳಿರ್ತದೆ. ಇದರಲ್ಲಿ ನಾನು ಮೊದಲನೆಯದನ್ನು ಯೂಸ್ ಮಾಡಿಕೊಂಡಿದ್ದೇನೆ ಅಂತ ಅರ್ಥ. ಕ್ಲಿಯರ್? I:0/0 ಅಂದ್ರೆ ಇಲ್ಲಿ ಇದು ಇನ್ಪುಟ್ ಡಿವೈಸ್. ಈ ಇನ್ಪುಟ್ ಡಿವೈಸ್ ಎಲ್ಲಿದೆ? ಮೊದಲನೆಯ ಮಾಡ್ಯೂಲ್ ಅಲ್ಲಿ ಇದೆ. ಮೊದಲನೆಯ ಮಾಡ್ಯೂಲ್ ಅಲ್ಲಿ ಅದರ ನಂಬರ್ ಏನು? ಮೊದಲನೇದಕ್ಕೆ 0. ಸಪೋಸ್ ಇಲ್ಲಿ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳ. ಅಂದ್ರೆ ನಾರ್ಮಲ್ ಕ್ಲೋಸ್ ಸ್ವಿಚ್ ಇದೆಯಲ್ಲ ಅದು ಎರಡನೇ ಅವಾಗ ಈ ಅಡ್ರೆಸ್ ಏನಾಗ್ತದೆ? 0/1 1. ಕ್ಲಿಯರ್? ಸಪೋಸ್ ಇಲ್ಲಿ ನಮ್ಮ ಹತ್ರ ಇಲ್ಲ, ಆದರೆ ಇನ್ನೊಂದು ಮಾಡ್ಯೂಲ್ ಇದೆ, ಅದರ ನಂಬರ್ ಏನಾಗುತ್ತೆ? 1 ಆಗುತ್ತೆ. ಇದರಲ್ಲಿ ಕೂಡ ನಂಬರ್ ಆಫ್ ಇನ್ಪುಟ್ಸ್ ಗಳಿರ್ತದೆ. ಸಪೋಸ್ ಅದರಲ್ಲಿ ಯೂಸ್ ಮಾಡ್ಕೊಂಡಿದ್ದಿ ಅಂತ ಹೇಳಿದ್ರೆ 1 ಏನಾಗುತ್ತೆ? ಇದು 1 ಸ್ಲ್ಯಾಶ್ ಅದರಲ್ಲಿ ಎಷ್ಟೇ ಯೂಸ್ ಮಾಡ್ಕೊಂಡಿದ್ದೀಯಾ ಅದನ್ನ ಬರೀತೀಯಾ? ಅರ್ಥಾಗ್ತಿದೆಯಾ? ಸ್ಪೇಸಿನ ಅಡ್ರೆಸ್ ಅನ್ನು ಕೊಡಬೇಕು. ನಾವು 0/0 ಸ್ಟಾರ್ಟ್ ಮಾಡ್ತಾ ಹೋಗೋಣ. ಯಾಕಂದ್ರೆ ನೀವು ನೆನಪು ಸುಲಭವಾಗಿ ಉಳಿತು ಯೂಸ್ ಮಾಡಬೇಕಾದ್ರೆ. ಓಕೆನಾ? ಸೊ ಅದಕ್ಕೆ ಏನು ಮಾಡಿದ್ದೇನೆ? I:0. ಕ್ಲಿಯರ್? ಅಡ್ರೆಸ್ ಹೇಗೆ ಕೊಡೋದು ಅಂತ. ಹಾಗೆ ನಾವು ಅಲ್ಲಿ ಒಂದು ಔಟ್ಪುಟ್ ಅನ್ನು ಯೂಸ್ ಮಾಡಿದ್ದೇವೆ. ಹೌದಾ? ಅದಕ್ಕೆ ಅಡ್ರೆಸ್ ಕೊಡಬೇಕು ನೀನು. ಇದನ್ನು ಕೂಡ 0/0 ಅಂದ್ರೆ ಔಟ್ಪುಟ್ ನೋಡಿ ಸ್ವಲ್ಪ ಇದು 0, ಇದು O, ಇದು 0 ಅಲ್ಲ, ಇದೊಂದು ನೆನಪಿಟ್ಕೊಳ್ಬೇಕು. ಇದು O ಮುಂದೆ ಬರೋದು 0. ಔಟ್ಪುಟ್ ಮಾಡ್ಯೂಲ್ 0. ಫಾರ್ ಎಕ್ಸಾಂಪಲ್ ಔಟ್ಪುಟ್ ಮಾಡ್ಯೂಲ್, ಔಟ್ಪುಟ್ ಡಿವೈಸ್, ಇದು ಔಟ್ಪುಟ್ ಮಾಡ್ಯೂಲ್ 0 ಔಟ್ಪುಟ್ ಮಾಡ್ಯೂಲ್. ಅದರಲ್ಲಿ ಮೊದಲನೆಯದು ಇದು ಇನ್ಪುಟ್ ಏನಾಗುತ್ತೆ? ಇದು ಔಟ್ಪುಟ್ ಆಗುತ್ತೆ. ಔಟ್ಪುಟ್ ಅಲ್ಲಿ 0th ಮಾಡ್ಯೂಲ್, ಅದರಲ್ಲಿ ಮೊದಲನೆಯದು. ಅರ್ಥ ಇದೆಯಾ? ಸಪೋಸ್ ಇನ್ನೊಂದು ಮಾಡ್ಯೂಲ್ ಇದೆ ನನ್ನ ಹತ್ರ, ಅದೇನಾಗುತ್ತೆ? ನಂಬರು 1.
1 O colon 1 ಸ್ಲ್ಯಾಶ್ ಯಾ ನಿಮಗೆ ಎಕ್ಸ್ಟ್ರಾ ಬಾರ್ಡರ್ಸ್ಗಳಿಲ್ಲ ನಮ್ಮ ಪಿ ಎಲ್ ಸಿನಲ್ಲಿ 0 ಅಂತ ಇರೋದು ಎಲ್ಲರೂ 0 ಬಾರ್ ಬರ್ತದೆ ಅಲ್ಲಿ ನಂಬರ್ಗಳು ಚೇಂಜ್ ಆಗ್ತಾ ಹೋಗ್ತದೆ ಅರ್ಥ ಆಗಿದೆಯಾ I colon 0 ಸ್ಲ್ಯಾಶ್ O colon 0 ಸ್ಲ್ಯಾಶ್ ಸ್ಲ್ಯಾಶ್ ನಂತರ ಬರುತ್ತಲ್ಲ ಅದು ಚೇಂಜ್ ಆಗ್ತಾ ಹೋಗ್ತದೆ ಡಿಪೆಂಡಿಂಗ್ ಆನ್ ಹೌ ಮೆನಿ ಇನ್ಪುಟ್ಸ್ ಇಲ್ಲಿ ಒಂದೇ ಒಂದು ಇನ್ಪುಟ್ ಇರೋದ್ರಿಂದ I colon 0 ಬಾರ್ 0 ಮುಂದಿನ ಸರ್ಕ್ಯೂಟ್ಸ್ ನೋಡೋಣ ಅಲ್ಲಿ ಇನ್ಪುಟ್ಸ್ ಎಕ್ಸ್ಟ್ರಾ ಆಗ್ತಾ ಹೋಗ್ತದೆ ಅಲ್ಲಿ ನಂಬರ್ ಚೇಂಜ್ ಆಗ್ತಾ ಹೋಗ್ತದೆ ಅರ್ಥ ಇದೆಯಾ ಈಗ ಆರ್ ಆಪರೇಷನ್ ತೋರಿಸಬೇಕು ಆರ್ಗೆ ಕರೆಕ್ಟಾ ಎಂಟರ್ ಆಗಿ ಕೊಟ್ಟು Yes, sir. 0 0 0 0 0 0 0 0 1 1 0 Yes, sir. If any one or all the inputs are high, output goes high. OR gate ಅಲ್ಲಿ ಯಾವುದಾದ್ರು ಒಂದು ಅಥವಾ ಎಲ್ಲ ಇನ್ಪುಟ್ಸ್ಗಳು 1 ಆದರೆ ಔಟ್ಪುಟ್ 1 ಬರ್ತದೆ OR gate. ಕರೆಕ್ಟ್ ಏನಪ್ಪಾ? ಸೊ ಇದಕ್ಕೆ ಈಗ ನೀವು ಅಥವಾ ಇದನ್ನೇ ಇನ್ನೊಂಥರ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಟೈಟ್ಲ್ ಏನು ಮಾಡಿದ್ದೀನಿ ನಾನು ಅಂತ ಹೇಳಿದ್ರೆ ಟರ್ನಿಂಗ್ ಆನ್ the lamp or turning on the output of the lamp ಅಂತ ನೀವು ವೈರಿಂಗ್ ಅಲ್ಲಿ ಮಾಡ್ತೀರಲ್ಲ turning on the lamp from two different switches ಎರಡು ಬೇರೆ ಬೇರೆ ಸ್ವಿಚಸ್ ಗಳಿದೆ ಎಲ್ಲಿಂದ ಆನ್ ಮಾಡಿದ್ರು ಕೂಡ ಇದು ಲ್ಯಾಂಪ್ ಆನ್ ಆಗಬೇಕು ಅರ್ಥ ಆಗ್ತಿದೆಯೋ ಎರಡು ಸ್ವಿಚ್ ಕನೆಕ್ಟ್ ಮಾಡ್ತೀಯ ಒಂದು ಸರ್ಕ್ಯೂಟ್ ಅಲ್ಲಿ ಒಂದು ಲ್ಯಾಂಪ್ ಇದೆ ಯಾವ ಸ್ವಿಚ್ ಆನ್ ಮಾಡಿದ್ರು ಕೂಡ ನಿನ್ನ ಲ್ಯಾಂಪ್ ಆನ್ ಆಗಬೇಕು ಒಂದು ಲ್ಯಾಂಪ್ ಅನ್ನು ಯೂಸ್ ಮಾಡಿಬಿಟ್ಟಿದೆ ಸರಿನಾ ಸಪ್ಲೈ ಇದೆ ಸರಿನಾ ನಾನೇನ್ ಮಾಡಬೇಕು ಎರಡು ಸ್ವಿಚ್ಗಳನ್ನು ಕನೆಕ್ಟ್ ಮಾಡಬೇಕು ಯಾವ ಸ್ವಿಚ್ ಇಂದ ಕೂಡ ನೀನು ಆನ್ ಮಾಡು ಅಂದ್ರೆ ಇಲ್ಲಿ ಹೆಂಗ್ ಕನೆಕ್ಟ್ ಮಾಡ್ತೀವಿ ಎರಡು ಸ್ವಿಚ್ಗಳನ್ನು ನಾರ್ಮಲಿ ಓಪನ್ ಎರಡು ಸ್ವಿಚ್ಗಳನ್ನು ಕನೆಕ್ಟ್ ಮಾಡಬೇಕು ಯಾವುದೋ ಒಂದು ಸ್ವಿಚ್ ಆನ್ ಮಾಡಿದ್ರು ಲ್ಯಾಂಪ್ ಆನ್ ಆಗಬೇಕು ಅಥವಾ ಎರಡು ಸ್ವಿಚ್ ಆನ್ ಮಾಡಿದ್ರು ಲ್ಯಾಂಪ್ ಆನ್ ಆಗಬೇಕು ಎರಡು ಆಫ್ ಮಾಡಿದ್ರೆ ಸ್ವಿಚ್ಗಳನ್ನು ಲ್ಯಾಂಪ್ ಆಫ್ ಆಗಬೇಕು ಇದು ಎ ಬಿ ಅಂತ ಹೇಳಿ ಎರಡು ಸ್ವಿಚ್ಗಳು ಎರಡು ಸ್ವಿಚ್ ಆಫ್ ಇದೆ ಲ್ಯಾಂಪ್ ಈ ಸ್ವಿಚ್ ಆಫ್ ಇದೆ ಈ ಸ್ವಿಚ್ ಆನ್ ಇದೆ ಲ್ಯಾಂಪ್ ಇದು ಆನ್ ಇದೆ ಇದು ಆಫ್
ಆಗುತ್ತಾ ಮಧುಚಂದ್ರ? ಅರ್ಥ ಆಗ್ತಾನ? ಹೇಳಿ. ಎರಡು ಓಪನ್ ಇದೆಯಾ? ಲ್ಯಾಂಪ್ ಆನ್ ಆಗುತ್ತಾ? ಇಲ್ಲ. ಯಾಕೆ? ಸಪ್ಲೈ ಬರಲ್ಲ. ಇಲ್ಲಿ ಸಪ್ಲೈ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾವ್ದು ಮಾಡ್ಬೇಕು? ಯಾವ್ದು ಮಾಡಿಸ್ ಬರುತ್ತಾ? ಈಗ ನಾನು ಇದನ್ನು ಕ್ಲೋಸ್ ಮಾಡ್ತೇನೆ. ಆನ್ ಆಗುತ್ತಾ? ಹೆಂಗೆ? ಇಲ್ಲಿಂದ ಏನಾಗುತ್ತೆ? ಸಪ್ಲೈ ಹಿಂಗೆ ಆನ್. ಕರೆಕ್ಟಾ? ಇದು ಆಫ್ ಇದೆ, ಕರೆಕ್ಟ್. ಈಗ ಇದನ್ನ ಆಫ್ ಮಾಡ್ತೇನೆ, ಇದನ್ನ ಆಫ್ ಮಾಡ್ತೇನೆ. ಕರೆಕ್ಟಾ? ಇದು ಆಫ್ ಆಗಿ ಇದು ಆನ್ ಆಗಿ ಸಪ್ಲೈ ಮತ್ತೆ ಬರುತ್ತೆ. ಹೌದಾ? ಲ್ಯಾಂಪ್ ಆನ್. ಕರೆಕ್ಟಾ? ಎರಡನ್ನು ಕ್ಲೋಸ್ ಮಾಡ್ತೇನೆ, ಆಗುತ್ತೆ ಇಲ್ವೋ? ಕರೆಕ್ಟಾ? ದಿಸ್ ಈಸ್ electrical circuit that is showing the OR operation. ಅಂದ್ರೆ you can switch on the lamp from any of the switch. ಯಾವುದೇ ಒಂದು ಸ್ವಿಚ್ ಅನ್ನು ಯೂಸ್ ಮಾಡಿಕೊಂಡು ನೀನು ಲ್ಯಾಂಪ್ ಅನ್ನು ಆನ್ ಮಾಡು. ಇದನ್ನೇ ಈಗ ನೀನು ಲ್ಯಾಡರ್ ಡಯಾಗ್ರಾಮ್ ಅಲ್ಲಿ ತೋರಿಸಬೇಕು. ಅರ್ಥ ಆಗಿದೆ ಕಾನ್ಸೆಪ್ಟ್? ಅಂದ್ರೆ ಏನು ಮಾಡಬೇಕು? ಸೇಮ್ ಪ್ರೊಸೀಜರ್. ಇಲ್ಲಿ ಇದೇ ನಿನ್ನ ಲ್ಯಾಂಪ್. ಹೌದಾ? ಎಷ್ಟು ಸ್ವಿಚ್ಗಳನ್ನು ಯೂಸ್ ಮಾಡಬೇಕು ಮತ್ತೆ ಹೇಗೆ ಯೂಸ್ ಮಾಡಬೇಕು? ಎರಡು ಸ್ವಿಚ್ಗಳು ಬೇಕು. ಮತ್ತೆ ಆ ಸ್ವಿಚ್ಗಳು ಹೆಂಗಿದೆ? ನಾರ್ಮಲಿ ಓಪನ್. ಇದೇ ರಂಗಲ್ಲಿ ನೀವು ಒಂದು ಪ್ಯಾರಲಲ್ ಬ್ರಾಂಚ್ ಅನ್ನು ತಗೊಳ್ತೀಯಾ. ಇದು ಎರಡನೇ ರಂಗಲ್ಲ. ಇದು ನೋಡ್ತಾ ಹೇಗೆ ಚೇಂಜ್ ಆಗ್ತಾ ಹೋಗ್ತದೆ ಅಂತ. ಸೆಪರೇಟ್ ರಂಗಲ್ಲ ಇದು. ಇದೇ ರಂಗಲ್ಲಿ ಒಂದು ಬ್ರಾಂಚ್ ಮಾಡ್ತೀಯಾ, ಅದು ಮೊದಲನೆಯ ಸ್ವಿಚ್ಗೆ ಪ್ಯಾರಲಲ್ ಆಗಿ ಬರುತ್ತೆ. ಓಕೆನಾ? ಇಲ್ಲಿ ಒಂದು ಸ್ವಿಚ್ ಅನ್ನು ಯೂಸ್ ಮಾಡ್ತೀಯಾ, ಇದನ್ನ ಇಲ್ಲಿ ಯೂಸ್ ಮಾಡ್ತೀಯಾ. ಆ ಸರ್ಕ್ಯೂಟ್ ಟೈಪ್ ಇದೆಯಾ? ಇದೆ ಇಲ್ವಾ? ಈ ಸ್ವಿಚ್ ಯಾವ್ದು ಯೂಸ್ ಮಾಡ್ತೀಯಾ? ನಾರ್ಮಲಿ ನೋಡಿದ್ರಿ, ಎರಡು ಒಂದು ಓಪನ್ ಇತ್ತು. ಕರೆಕ್ಟಾ? ಇದು ಕ್ಲೋಸ್ ಮಾಡ, ಇದು ಓಪನ್ ಇದೆ. ಇದು ಓಪನ್ ಇದೆ, ಇದು ಕ್ಲೋಸ್ ಮಾಡಿ, ಎರಡನ್ನು ಕ್ಲೋಸ್ ಮಾಡ್ತೀಯ ಅಥವಾ ಎರಡನ್ನು ಓಪನ್ ಮಾಡ್ತೀಯ. ಅಂದ್ರೆ ಈಗ ನಾನು ಯೂಸ್ ಮಾಡ್ತಾ ಇರೋದು ಯಾವ ತರ ಸ್ವಿಚ್? ನಾರ್ಮಲಿ. ಅಂದ್ರೆ ಇಲ್ಲಿ ಒಂದು ನಾರ್ಮಲಿ ಓಪನ್ ಸ್ವಿಚ್ ಅನ್ನು ಯೂಸ್ ಮಾಡು, ಇಲ್ಲೊಂದು ಪ್ಯಾರಲಲ್ ಆಗಿ ನಾರ್ಮಲಿ ಓಪನ್ ಸ್ವಿಚ್ ಅನ್ನು ಯೂಸ್ ಮಾಡ್ತೀಯ. ಆಸ್ ವೆಲ್ ಲ್ಯಾಂಪ್ ಇರ್ತದೆ. ಕರೆಕ್ಟಾ? ಈಗ ಎರಡು ನಾರ್ಮಲಿ ಓಪನ್. ಹೌದಾ? ಲ್ಯಾಂಪ್ ಆನ್ ಮಾಡಬೇಕಂದ್ರೆ ಏನ್ ಮಾಡಬಹುದು ನಾವು? ಯಾವ್ದನ್ನು ಕ್ಲೋಸ್ ಮಾಡಿದ್ರೆ ಸಾಕು. ಇದನ್ನು ಕ್ಲೋಸ್ ಮಾಡಿದೆ ಅಂದ್ರೆ ಹೇಳಿ, ಇದು ಪವರ್ ರೇ. ಇಲ್ಲಿಂದ ಪವರ್ ಬಂದು ಹಿಂಗೆ ಹೋಗಿ ಲ್ಯಾಂಪ್ ಆನ್ ಮಾಡಿ. ಕರೆಕ್ಟ್? ಇದು ಓಪನ್ ಮಾಡ್ತೀಯಾ, ಇದನ್ನು ಕ್ಲೋಸ್ ಮಾಡಿದ್ರೆ ಪವರ್ ಹಿಂಗೆ ಬಂದು ಇಲ್ಲಿಂದ ಹೋಗಿ ಅದು ಎರಡು ಕ್ಲೋಸ್ ಮಾಡಿದ್ರು ಕೂಡ ಕರೆಕ್ಟಾ? ಎರಡು ನಾರ್ಮಲಿ ಓಪನ್ ಇದೆ ಅಂದ್ರೆ 0 0 ಓಪನ್ ಇದೆ, ಅದನ್ನ ಆಕ್ಟಿವೇಟ್ ಮಾಡಿಲ್ಲ. 0 0 ಔಟ್ಪುಟ್ ಏನು ಬರ್ತದೆ? 0 ಅಂದ್ರೆ ಸ್ವಿಚ್ ಆಮೇಲೆ ಲ್ಯಾಂಪ್ ಆನ್ ಇದೆ. ಅರ್ಥಾಗ್ತಿದೆಯಪ್ಪ? ಈಗ ಇದು ಮೊದಲನೇ ಇನ್ಪುಟ್ 0 ಬಾರ್ 0. ಇದೇನಾಗ್ತದೆ? ಇದು ಎರಡನೇ ಇನ್ಪುಟ್ I ಕೋಲನ್. ನಾನು ಹೇಳಿದೆ ಒಂದೇ ಮಾಡ್ಯೂಲ್ ಇದೆ ನಮ್ಮ ಹತ್ರ, ಅದ ಮಾಡ್ಯೂಲ್ ಎಲ್ಲ ಯೂಸ್ ಮಾಡ್ಕೊಳ್ತೀವಿ. ಹೌದಾ? ಅಂದ್ರೆ 0 ಸ್ಲ್ಯಾಶ್ 1. ನೀವು ಒಂದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾವ್ದನ್ನಾದ್ರೂ ಯೂಸ್ ಮಾಡೋದು ನಿಮಗೆ ಈಸಿ ಆಗಲಿ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ 6 ಅಥವಾ 7 ಇದೆ, ಅವಿಷ್ಟರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಅದನ್ನ ಫಿಸಿಕಲಿ ಏನು ಕನೆಕ್ಟ್ ಮಾಡಿದ್ರೆ ಅದನ್ನು ತೋರಿಸ್ತದೆ. ಆಯ್ತಾ? ಇದು 0 ಬಾರ್ 1 ಔಟ್ ಓ ಅದೇ ಬೋಟ್ ರಾಕಿ ಅಥವಾ ಲ್ಯಾಂಪ್ ಬೋರ್ಡ್. ಅರ್ಥ ಆಗಿದೆ ಅದು? ಈಗ ಆಪರೇಷನ್ ಕ್ಲಿಯರ್ ಆಗ್ತದೆ. ಇಲ್ಲಿ ನೋಡು, ಎರಡು ಓಪನ್ ಇದೆ, 0 0 ಔಟ್ಪುಟ್ 0, ಲ್ಯಾಂಪ್ ಆನ್ ಆಗಲ್ಲ. 0 1 ಇದು ಕ್ಲೋಸ್ ಮಾಡ್ತೀಯ, ಅದು ಓಪನ್ ಇದೆ, ಅದು ಆನ್ ಆಗುತ್ತೆ 1.
1 0 ಇದು ಕ್ಲೋಸ್ ಮಾಡಿ ಇದು ಓಪನ್ ಮಾಡ್ತೀಯ ಮತ್ತೆ 1 ಆಗ್ತದೆ ಎರಡು ಕ್ಲೋಸ್ ಮಾಡಿ ಕೂಡ ಆಗ್ತದೆ 1 is ಕ್ಲಿಯರ್ ಅರ್ಥ ಆಗಿದೆನಾ